ಪೂರ್ವ ಅಂದ್ರೆ ಮುಂದೆ ಬಂದು ಪೂರ್ವದಲ್ಲಿ ಕಾಂಪೌಂಡ್ ಹಾಕಿದ್ದಾರೆ, ಕ್ಲೋಸ್ ಆಗಿದೆ. ನಮ್ಗೆ ಪಶ್ಚಿಮ ಬಂದಿದ್ದು ಓಪನ್ ಬಿಟ್ಬಿಟ್ಟಿದ್ದಾರೆ. ಏನಾಯ್ತಂದ್ರೆ ಇದು ನಮ್ಗೆ ಆರೋಗ್ಯದ ಮೇಲೆ ಹೊಡೆತ ಬೀಳ್ತು. ಇದು ಇವ್ರಿಗೆ ಇದೊಂದು ಮೇಜರ್ ಮಿಸ್ಟೇಕ್. ಜೊತೆಗೆ ಇಲ್ಲಿ ದಕ್ಷಿಣ ನೈಋತ್ಯ ಭಾಗದಲ್ಲಿ ನೀರ್ನ ಯೂಸ್ ಮಾಡ್ತಿದ್ದಾರೆ, ಅದೊಂದು ಮೈನಸ್. ಈಗ ಏನ್ ಮಾಡಿದ್ವಿ, ಕನೆಕ್ಟಿವಿಟಿ ಕಾಂಪೌಂಡ್ ನ ಕಂಟಿನ್ಯೂ ಮಾಡಕ್ ಹೇಳಿದೀನಿ. ಅದಾದ್ಮೇಲೆ ಮುಂದೆ ಏನಿದೆ ಹೈಟು ಅದಕ್ಕಿಂತ ಇಲ್ಲಿ ಒಂದ್ ಅಡಿ ಹೈಟ್ ಮಾಡಕ್ ಹೇಳಿದೀನಿ. ಹಾಗೇನಾಗುತ್ತೆ ಆರೋಗ್ಯ ಪ್ಲಸ್ ಆಗುತ್ತೆ. ಸೇಮ್ ನಾವು ಉತ್ತರ ಇದು ಬ್ಯಾಕ್ ಸೈಡ್ ಬಂದು ಅಂದ್ರೆ ಉತ್ತರದಲ್ಲೂ ಅಷ್ಟೇ ಕಂಟಿನ್ಯೂ ಮಾಡಕ್ ಹೇಳಿದೀನಿ ಕಾಂಪೌಂಡ್ ನ. ಇದು ಬಂದು ಉತ್ತರದ ಭಾಗ. ಅದೇ ನಿಮ್ಗೆ ಹೇಳಿದ್ನಲ್ಲ, ಈಗ ಅಲ್ಲಿ ಮುಂದೆಯಿಂದ ಚೇಂಜ್ ಮಾಡ್ಕೊಳಕ್ಕೆ ಕಾಂಪೌಂಡ್ ರೆಡಿ ಮಾಡಕ್ಕೆ ಹಿಂದೆ ಕಾಂಪೌಂಡ್ ಇದೆ, ಮುಂದೆ ಕಾಂಪೌಂಡ್ ಇಲ್ಲ. ಈ ಕಾಂಪೌಂಡ್ ಏನಾಗಿದೆ, ಇದು ಈಶಾನ್ಯದಲ್ಲಿ ಮಾತ್ರ ಬೆಳೆಸ್ಕೊಂಡು ಹಾಕಿದ್ದಾರೆ. ಅಂದ್ರೆ ಈಶಾನ್ಯ ಬೆಳೀತು, ವಾಯುಮೂಲೆ ಕಟ್ಟಾಯ್ತು. ಹಿಂಗಿದ್ದಾಗ ನಮ್ಗೆ ಹಣಕಾಸು ತೊಂದರೆ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಇದು ಆಗ್ತಾ ಇದೆ ಪ್ರಾಬ್ಲಮ್ ಇವ್ರಿಗೆ. ಅದನ್ನೇ ಏನ್ ಮಾಡಿದ್ವಿ, ಇನ್ನ ಇಷ್ಟು ಕಾಂಪೌಂಡ್ ಬಿಡಿಸ್ಬಿಟ್ಟು ಇದೇನ್ ಕಾಂಪೌಂಡ್ ಬರುತ್ತೆ ಕಂಟಿನ್ಯೂಟಿ ಕೂಡ ಹೇಳಿದ್ವಿ. ಪೂರ್ತಿ ಇಲ್ಲಿಂದ ಪೂರ್ತಿ ಕಂಟಿನ್ಯೂ ಜಾಗ ಇದೆಲ್ಲ ಫುಲ್ ಕಾಂಪೌಂಡ್ ಹಾಕ್ಬಿಡಿ ಇಲ್ಲಿವರೆಗೆ ಅಂತ, ಈ ಎಂಡವರೆಗೂ ಕಾಂಪೌಂಡ್ ಹಾಕಿ ಅಂತ ಇದೊಂದು ರೆಮಿಡಿ ಕೊಟ್ಟಿದ್ದೀನಿ. ಕಂಟಿನ್ಯೂ ಆಗ್ಲಿ ಅಂತ. ಅನ್ಸ್ಬಾರ್ದು ನೋಡಿ, ಯಾರೇ ಮಾಡಿದ್ರೆ ಈ ರೀತಿ ಮಿಸ್ಟೇಕ್ ಮಾಡ್ಕೋಬೇಡಿ. ಈ ಕಾಂಪೌಂಡ್ ಹಾಕ್ಲಿ ಅಂದ್ರೆ ಪರವಾಗಿಲ್ಲ, ಬೇಜಾರಿಲ್ಲ ನಮ್ಗೆ. ಆದ್ರೆ ಹಿಂಗೆ ಮಿಸ್ಟೇಕ್ ಮಾಡ್ಕೊಂಡಾಗ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದು ಅನ್ಸ್ಬಿಟ್ಟಿದ್ವಿ ಮನೆಗೆ, ಅನ್ಸ್ಬಿಟ್ಟು ಬೆಳೆಯುತ್ತೆ ಅದೆಲ್ಲ. ನಮ್ಗೆ ಹೆಂಗ್ ಗೊತ್ತಾ, 1 ವರ್ಷ 2 ವರ್ಷ 3 ವರ್ಷದಲ್ಲಿ ರಿಸಲ್ಟ್ ನಮ್ಮ ಹಣೆ ಬಾರ ಚೆನ್ನಾಗಿದೆ, ಟೈಮ್ ಚೆನ್ನಾಗಿ ಬರಲ್ಲ. ಅದು ಏನಾದ್ರು ಅಕಸ್ಮಾತ್ ಪ್ರಾಬ್ಲಮ್ ಯಾವಾಗ ಆಗೋದು ಅಂತ ಹೇಳಿದ್ರೆ, ಇದೆಲ್ಲ ನಮ್ಗೆ ತೋರ್ಸ ಸ್ಟಾರ್ಟ್ ಆಗೋದ್ರೆ ಒಂದು 3-4 ವರ್ಷ ಆದ್ಮೇಲೆ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಗೆ ಈ ಪ್ರಾಬ್ಲಮ್ಗಳು, ಸಮಸ್ಯೆಗಳನ್ನ. ಆಮೇಲೆ ಈಗ ಈ ಮೇಲ್ಗಡೆ ಆಲ್ಮೋಸ್ಟ್ ಈಗ ರೂಮ್ಗಳೆಲ್ಲ ಮಾಡಿದ್ದಾರೆ, ರೂಮ್ಗಳು ಮಾಡಿದ್ದಾರೆ. ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡೆ ಮಾಡಿದ್ದಾರೆ, ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಇವರು ಅಲ್ಲ ಸರ್ ಮೇಲೆ. ಹೌದು, ನಿಮ್ಮ ಇದನ್ನೇ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ತೋರ್ಸ್ತಕ್ಕಂತ ಮ್ಯಾಪ್ ಆಗಿ ತೋರಿಸ್ತಾರಲ್ಲ, ಅದನ್ನ ನೋಡಿ ನಾವು ಅದ್ರ ಪ್ರಕಾರವಾಗಿ ನಾವು ಮೇಲ್ಗಡೆ ರೂಮ್ ನ ಕಟ್ಟಿದ್ವಿ. ಯಾಕಂದ್ರೆ ಫಸ್ಟ್ ಮನೆ ಕಟ್ಟಾಗ ನಮ್ಗೆ ಯಾವ್ದು ವಾಸ್ತುಗಳು ನಾವು ನಂಬಿದ್ದಿಲ್ಲ, ವಾಸ್ತುಗಳ ಬಗ್ಗೆ ನಮಗೆ ಗಮನ ಇರಲಿಲ್ಲ. ಸೊ ಯಾವಾಗ ಮೇಲಿಂದ ಸಮಸ್ಯೆಗಳು ಬಂದಂಗೆಲ್ಲ ನಾವು ಅದಕ್ಕೆ ವಾಸ್ತು ನಂಬಬೇಕು. ನಿಮಗೆ ವಿಡಿಯೋ ನೋಡ್ತಾ ನಮಗೆ ಗೊತ್ತಾಯ್ತು. ನಾವು ಅದನ್ನ ಪರಿಶೀಲನೆ ಮಾಡ್ತೇವೆ, ನಮ್ಮ ಜೀವನಕ್ಕೆ ಅಳವಡಿಸ್ಕೊಂತ ಇದ್ವಿ. ವಾಸ್ತು ದೋಷ ಇದ್ರೆ ಏನಾಗುತ್ತೆ, ವಾಸ್ತು ಸರಿ ಇದ್ರೆ ಏನಾಗುತ್ತೆ ಅಂತ ಹೇಳಿ ನಾವು ಎರಡು ತುಲನೆ ಮಾಡಿದಾಗ ನಮಗೆ ಗೊತ್ತಾಯ್ತು. ಓಹೋ, ಇದು ವಾಸ್ತು ಸರಿ ಇಲ್ಲ ಅಂದ್ರೆ ಜನಗಳಿಗೆ ಸಮಸ್ಯೆ ಆಗುತ್ತೆ. ವಾಸ್ತು ಚೆನ್ನಾಗಿದ್ರೆ ನಾವು ಇರೋ ಮನೆ ಯಾಕಂದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ಅದನ್ನ ವಿಡಿಯೋಗಳು ನೋಡ್ಕೊಂಡು ಅದಕ್ಕೆ ನಮ್ಮ ಸಾವನಗಳ ಗುರುಗಳು ನಾವು ಕಾಲ್ ಮಾಡಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಶುಭದಿನ ಅಂತ ಹೇಳ್ಬೋದು. ನಮಗೆ ಒಂದು ಜೀವನ ಕಳೆಯಬಹುದು ಅಂತ ಹೇಳ್ಬೋದು ಅಂತ ಹೇಳಿ. ರಾಯರ ಆಶೀರ್ವಾದ ಸರ್, ರಾಯರದ ಕೃಪೆ ಇದ್ರೆ ಎಲ್ಲ ಆಗುತ್ತೆ. ನಿಮ್ಮಲ್ಲಿ ರಾಯರ ಆಶೀರ್ವಾದ ಇದ್ದಾಗ ನಾವು ಬಂದಿರ್ತೀವಿ, ಸಿಕ್ಕಿದೀವಿ ಅಷ್ಟೇ ಸಡನ್ ಆಗಿ. ಈಗ ನಾವೆಲ್ಲ ಬೇರೆ ಕಡೆ ಹೋಗಿದ್ದೆ, ಫೋನ್ ಮಾಡಿದ್ರು, ನಾವು ಹಂಪೆ ಹತ್ರನೇ ಇದ್ದು. ಹಂಗಾಗಿ ಇವ್ರ ಮನೆ ಹತ್ರ ಬಂದು ನೋಡೋಣ ಅಂತ ಹಂಗೇನೆ. ಇವತ್ತು ನಮ್ಮ ಹಂಪಿ ಹತ್ರ ಅಂದ್ರೆ ಇದು ಹಂಪಿಲಿ ಇವ್ರು ಮೊದ್ಲು ಹಂಪಿಲಿ ಇದ್ದಿದ್ದು. ಹಂಪಿ ಜಾಗದಲ್ಲಿ ಇದ್ದೀರಾ ಸರ್ ಈಗ? ಹಂಪಿ ಜಾಗದಲ್ಲಿ ಈಗ ನಾವು ಕಲ್ಲು ಮಂಟಪ ಇದೆಯಲ್ಲ, ಅಲ್ಲಿದ್ದಿದ್ದಲ್ಲ, ಅಲ್ಲಿದ್ದು ಈ ಕಡೆ ನಮಗೆ ಚೇಂಜ್ ಮಾಡಿದೆ. ಗವರ್ಮೆಂಟ್ ಅವ್ರು ನಮಗೆ ಇದನ್ನ ಕೊಟ್ಟಿದ್ದಾರೆ. ಹಂಪಿ ಅಂತ ಹೇಳ್ಬಿಟ್ಟು ಮನೆ ಕಟ್ಕೊಂಡಿದ್ವಿ. ಇಲ್ಲೊಂದು ಹೊಸ ಹಂಪಿ ಲೇಔಟ್ ಮಾಡಿ ಮನೆ ಕಟ್ಟಿದ್ದಾರೆ. ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗ ಅಲ್ಲಿ ನೋಡಿ ಮುಂದೆ ಹೊಸದಾಗಿ ಈಗ ಮ್ಯಾಗಡೆ ರೂಮ್ ಎಲ್ಲ ಕಟ್ತಾ ಇದಾರೆ. ಅಂದ್ರೆ ಹಂಪಿಯಿಂದ ಕರೆಕ್ಟಾಗಿ ಇದು ಬಂದು ಒಂದು 3.5 ಕಿಲೋಮೀಟರ್ ಆಗುತ್ತೆ. ಕರೆಕ್ಟಾಗಿ ಇಲ್ಲಿಗೆ ಈ ಜಾಗಕ್ಕೆ ಬಂದು 3.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಏನಾಗಿದೆ ಸಮಸ್ಯೆಗಳಂದ್ರೆ, ಕಟ್ತಾ ಇದ್ರಲ್ಲ, ಇವಾಗ ಆರೋಗ್ಯ ಸಮಸ್ಯೆ ಪ್ರಾಬ್ಲಮ್ಗಳು, ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ. ಇವರು ನನಗೆ ಏನು ಹೇಳಿಲ್ಲ. ಆಕ್ಚುಲಿ ಫಸ್ಟ್ ಬಂದಾಗ ಮನೆ ನೋಡ್ಬೇಕು ಅಂತ ಕರ್ಸಿದ್ದು ನಾನು. ಆಮೇಲೆ ಈ ಮನೆ ಇದು ನೋಡ್ಬಿಟ್ಟು ಹೇಳಿದೆ, ನಿಮ್ಗೆ ಹಾಸ್ಪಿಟಲ್ ಖರ್ಚುಗಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಹೌದು ಅಂತ ಒಪ್ಕೊಂಡ್ರಿ ಇವರು. ಈಗ ಇವ್ರಿಗೆ ಹೇಳಿ ಸರ್, ಈಗ ನಿಮ್ದು ಆರೋಗ್ಯ ಹೇಳಿದ್ರೆ ನಾವು 100 ಈಗ ನಮ್ಗೆ ಈಗ ನಿಮ್ ವಾಸ್ತು ನಾನು ಬಂದು ಹೇಳಿದ್ಮೇಲೆ ಹೌದು ನಾವ್ ಹೇಳಿದ್ದು ಕರೆಕ್ಟ್ ಆಗಿದ್ಯಾ, ಮ್ಯಾಚ್ ಆಯ್ತಾ ನಿಮ್ಗೆ? ಈಗ ಅವರು ನೀವು ಹೇಳೋದು ಗುರುಗಳ ಪ್ರಕಾರ ಇಲ್ಲಿ ನಿಮಗೆ ಈ ತರ ಸಮಸ್ಯೆ ಇದೆ ಅಂತ ಅವ್ರು ಹೇಳಿದ್ರು. ನಾವು ನಿಜ ಅಂತ ಒಪ್ಕೊಂಡ್ವಿ. ಯಾಕಂದ್ರೆ ಅವ್ರ ಸಮಸ್ಯೆ ನಾವು ಹೇಳಿಲ್ಲ ಫಸ್ಟ್ ಅವ್ರಿಗೆ. ಅವರೇ ನಮಗೆ ನಿಮ್ಮ ಮನೇಲಿ ಈ ಸಮಸ್ಯೆ ಇದೆ, ನಿಮ್ ಗಂಡ ಈ ತರ ಆಗಿರ್ಬೋದು, ಈ ತರ ಇರ್ಬೋದು ಅಂತ ಸಮಸ್ಯೆಗಳನ್ನ ಹೇಳಿದ್ರು. ಹೌದು, ನಾವು ಇದಕ್ಕೆ ಒಪ್ಕೊಂಡ್ವಿ. ಈ ತರ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಹಣಕಾಸಿಂದ ಆಗಿರ್ಬೋದು, ಎಲ್ಲವೂ ಕೂಡ ಅವರು ಮನೆ ನೋಡಿದ ಮೇಲೆ ಹೇಳಿರೋದು. ಅದು ನಾವು ಅದಕ್ಕೆ ಮ್ಯಾಚ್ ಮಾಡಿದಾಗ ಕರೆಕ್ಟ್ ಆಗಿತ್ತು. ಈಗ ನಾವು ಮನೆಗಳು ನೋಡ್ಕೊಂಡು ಹೋದಾಗ ಏನಾಗುತ್ತೆ ಅಂತ ಹೇಳಿದಾಗ, ಈಗ ನಾವು ಮನೆಗಳನ್ನ ನೋಡ್ಕೊಂಡು ಹೋದಾಗ ಈಗ ಈ ರೂಮಲ್ಲಿ ಈ ರೀತಿ ಪ್ರಾಬ್ಲಮ್ ಇರೋದ್ರಿಂದ ನಿಮ್ಗೆ ಹಿಂಗ್ ಆಗ್ತಾ ಇದೆ ಪ್ರಾಬ್ಲಮ್. ಆಮೇಲೆ ಈಗ ಇವ್ರು ಏನ್ ಮಾಡಿದ್ರು, ಅಗ್ನಿ ಮೂಲೆದು ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಅಗ್ನಿ ಮೂಲೆ ಏನ್ ಮಾಡ್ತಿದ್ದಾರೆ, ನೀರ್ನ ಉಪಯೋಗಿಸಿ ವಾಶ್ ಮಾಡ್ತಾ ಇದಾರೆ, ಅದು ಪ್ರಾಬ್ಲಮ್ಗಳು, ಆರೋಗ್ಯ ಸಮಸ್ಯೆ ಕೊಡುತ್ತೆ. ಆಮೇಲೆ ಕುಬೇರ ಮೂಲೆ ಗುಂಡಿ ಆಗಿದೆ, ಅಲ್ಲೂ ನೀರು ಯೂಸ್ ಮಾಡ್ತಾ ಇದಾರೆ, ಅದು ಏನು ಆರೋಗ್ಯ ಕೊಡುತ್ತೆ ಅಂದ್ರೆ ಮನೆ ಎಲ್ಲ ಪ್ರಾಬ್ಲಮ್ ಕೊಡುತ್ತೆ. ಅದೆಲ್ಲ ಹೇಳಿದ್ಮೇಲೆ ಹೌದು ನಮ್ಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ಮ್ಯಾಚ್ ಆಯ್ತು. ಹೇಳಿದವ್ರಿಗೆ ಹೌದು ಸತ್ಯ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಆಯ್ತು. ಆಮೇಲೆ ಈಗ ಇಲ್ಲಿ ಏನೇನು ಪ್ರಾಬ್ಲಮ್ ಸಮಸ್ಯೆಗಳು ಏನಿದೆ ಮೇಜರ್ ಅಂತ ನಾವು ಮಾಡ್ತಿರೋದು ಹೆಂಗ್ ಗೊತ್ತಾ, ಎಲ್ಲಿ ಗ್ಯಾಪ್ ಜಾಗ ಇದೆ ಅಂತ ನಮ್ಗೆ ಗೊತ್ತಿಲ್ದೇನೆ ಮಾಡ್ತಿರೋಂಥ ಮಿಸ್ಟೇಕ್ಗಳಿದು. ಸಣ್ಣ ಮಿಸ್ಟೇಕ್ಗಳು ನಮ್ಗೆ ಹೋಯ್ತಾ ಫಸ್ಟ್ ಸ್ಟಾರ್ಟಿಂಗ್ ಗೊತ್ತಾಗಲ್ಲ. ಮುಂದೆ ಹೋಗ್ತಾ ದೊಡ್ಡದಾಗಿ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಏನಾಗಿದೆ ನೋಡಿ, ಇವ್ರಿಗೆ ಅಬ್ಸರ್ವ್ ಆಗಿಲ್ಲ, ಇವ್ರಿಗೆ ಕೊಟ್ಟಿಲ್ಲ ನೋಡಿ. ಮೇನ್ ಡೋರ್ ಇದು ಅಂದ್ರೆ ಪೂರ್ವ ಈಶಾನ್ಯದಲ್ಲಿ ಉಚ್ಚ ಸಂದ್ರೆ ಮೇನ್ ಡೋರ್ ಇದೆ. ಇದ್ರ ಆಪೋಸಿಟ್ ಇಡ್ರಿ ನೋಡಿ, ಇಲ್ಲಿ
ಲೈಟ್ ಕಂಬ. ಈಗ ಮನೆ ಎದುರು ಸೆಂಟ್ರಿಗೆ ಲೈಟ್ ಕಂಬ ಇದೆ ಕರೆಕ್ಟಾಗಿ. ಇವ್ರಿಗೆ ಇದು ಅಬ್ಸರ್ವ್ ಆಗಿಲ್ಲ. ಈಗ ನಾವು ಬಂದು ನೋಡ್ದಾಗ ತೋರಿಸಿದಾಗ ಗೊತ್ತಾಯ್ತು ಅಂತ ಈಗ ಒಪ್ಕೊಂಡ್ರಿ. ಈಗ ಅದಕ್ಕೆ ಏನು ರೆಮಿಡಿ ಕೊಟ್ಟಿದ್ದೀನಿ, ಒಂದು ರೆಮಿಡಿ ಹಾಕೊಳ್ಳಿ ಅಂತ. ಅದಾದ್ಮೇಲೆ ಈಶಾನ್ಯದಲ್ಲಿ ನೋಡಿ ಈ ರೀತಿ ಮಿಸ್ಟೇಕ್ ಮಾಡ್ಕೋಬಾರ್ದು. ಇದು ಈಶಾನ್ಯ ಕಾಂಪೌಂಡ್ ಮುಂದೆ ಇನ್ನೇನು ತೋರಿಸಿ. ಹಿಂಗ ಈ ಕಾಂಪೌಂಡ್ ಮುಂದೆ ಏನಾಗಿದೆ ಅಂದ್ರೆ ಇಲ್ಲಿ ಮುಂದೆ ಹಿಂಗ್ ತೋರಿಸಿ, ಅಡ್ಡ ಬನ್ನಿ ತೋರಿಸಿ, ಈ ಕಡೆ ಬನ್ನಿ. ಇಲ್ಲಿ ಏನ್ ಮಾಡಿದ್ರು, ಕಂಟಿನ್ಯೂ ಕಾಂಪೌಂಡ್ ಮಾಡ್ಬೇಕಿತ್ತು ಇವರು. ಕಂಟಿನ್ಯೂ ಕಾಂಪೌಂಡ್ ಮಾಡಿಲ್ಲ. ಇವ್ರು ಏನ್ ಮಾಡಿದ್ರು, ಈಶಾನ್ಯ ಇಷ್ಟು ಮಾತ್ರ ತಗೊಂಡು ಇಲ್ಲಿ ಅಂಟಿಸ್ಬಿಟ್ಟು ಬೆಳೆಸ್ಬಿಟ್ರು. ಹಿಂಗ್ ಬೆಳೆದಾಗ ಏನಾಗುತ್ತೆ ಅಂತ ಹೇಳಿದಾಗ ನಮ್ಗೆ ಈಶಾನ್ಯ ಭಾರ ಬೀಳ್ತು, ಈಶಾನ್ಯ ಬೆಳೀತು, ವಾಯುಮೂಲೆ ಕಟ್ಟಾಯ್ತು ಅಂತ ಆಗುತ್ತೆ. ಈಗ ಹಿಂಗಾದಾಗ ಏನಾಗುತ್ತೆ, ನಮ್ಗೆ ಮನೆ ಯಜಮಾನ ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆಗಳಾಗುತ್ತೆ, ಆರೋಗ್ಯದಲ್ಲಿ ಪ್ರಾಬ್ಲಮ್ ಕೊಡುತ್ತೆ. ಆಮೇಲೆ ಹಣಕಾಸದೆಲ್ಲ ಸ್ಟ್ರಕ್ ಆಗುತ್ತೆ, ಬರೋಲ್ಲ ದುಡ್ಡುಗಳು. ಯಾಕಂದ್ರೆ ನಾವು ಅಂಟಿಸ್ಬಿಟ್ಟಿದೀವಿ, ಬೆಳೆಸ್ಬಿಟ್ಟಿದೀವಿ, ಭಾರ ಬೀಳ್ತು, ದುಡ್ಡು ಬರೋಲ್ಲ ನಮ್ಗೆ. ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳಾಗ್ತದೆ. ಜೊತೆಗೆ ಏನ್ ಮಾಡಿದ್ರೆ, ನಮ್ಮ ವಿಡಿಯೋಗಳ ನೋಡಿದಾಗ ಮೇಲೆ ರೆಡಿ ಮಾಡಿದ್ಮೇಲೆ ಅವರು ನೈಋತ್ಯದಲ್ಲಿ ಇತ್ತು ಫಸ್ಟ್ ನೋಡಿ. ಅಲ್ಲಿ ಈ ವಾಯುಮೂಲೆಗೆ ಸಿಂಟಾಕ್ ಹಾಕೊಂಡಿದ್ದಾರೆ, ಚೇಂಜ್ ಮಾಡಿದ್ದಾರೆ ಅವ್ರೀಗ. ನಮ್ಮ ವಿಡಿಯೋಗಳು ನೋಡ್ಕೊಂಡು ವಾಯುಮೂಲೆ ಸಿಂಟಾಕ್ ಹಾಕೊಂಡು ಇಲ್ಲಿ ನೀರನ್ನ ಯೂಸ್ ಮಾಡ್ಬೇಕು ಅಂತ, ಅದು ಅವ್ರ ಮನೆ ವಾಯುಮೂಲೆ ಬರುತ್ತೆ, ಅಲ್ಲಿ ಬಂದಿದ್ದಾರೆ. ಬನ್ನಿ ಬನ್ನಿ ಒಳಗಡೆ. ಹಂಗೆ ಇಲ್ಲಿ ಮನೆ ಒಳಗಡೆ ಬಂದು, ನಾವು ಮನೆ ಒಳಗಡೆ ಬಂದ್ರೆ ಇದು ಉತ್ತರಕೊಂಡು ಡೋರ್ ಕೊಟ್ಟಿದ್ದಾರೆ ಅವರು. ಆದ್ರೆ ಇಲ್ಲಿ ಸೆಂಟ್ರಿಗೆ ಇವ್ರು ಏನ್ ಮಾಡಿದ್ರೆ ಮಧ್ಯ ಅಂತ ಕೊಟ್ಟಿದ್ದಾರೆ. ಮನೆ ಒಳಗಡೆ ಹಿಂದೆ ತೋರಿಸಿ ಹೊರಗಡೆ. ಈ ಮನೆ ಒಳಗಡೆ ಬಂದ್ರೆ, ಮನೆ ಒಳಗಡೆಯಿಂದ ನೋಡಿದಾಗ ಇದು ಏನಾಗುತ್ತೆ, ಉತ್ತರ ವಾಯುವ್ಯದಲ್ಲಿ ಬರ್ತಾ ಇದೆ, ಅಂದ್ರೆ ನೀಚ ಸ್ಥಾನ ಆಗೋಯ್ತು ನಮ್ಗೆ. ಇದು ಉಚ್ಚ ಸ್ಥಾನ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಿದ್ರೆ, ಇದನ್ನ ನಾವು ಈ ಮನೆ ಸೆಂಟರ್ ಮಾಡ್ಕೊಡ್ಬೇಕಿತ್ತು. ಸೆಂಟರ್ ಮಾಡ್ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಕುಬೇರ ಸ್ಥಾನ, ಕುಬೇರ ಲಕ್ಷ್ಮಿ ಸ್ಥಾನ ಆಗುತ್ತೆ. ಇದು ಈ ಕಿಟಕಿನೆಲ್ಲ ಬರ್ಬೇಕಿತ್ತು ಆಕ್ಚುಲಿ. ಇಲ್ಲಿ ಏನಾದ್ರು ಎಂಡ್ ಆಗಿದೆ. ಆಮೇಲೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ಪರಿಹಾರ ಕೊಟ್ಟಿದ್ದೀನಿ, ಅವರು ಮಾಡ್ಕೊಳಕ್ ಹೇಳಿದೀನಿ. ಅದಾದ್ಮೇಲೆ ಬನ್ನಿ ಹೊರಗಡೆ ತೋರಿಸ್ತೀನಿ. ಇದು ವಾಯುವ್ಯ. ಇದು ಬಂದು ವಾಯುವ್ಯದಲ್ಲಿ. ಇಲ್ಲಿ ಮೊದಲು ಖಾಲಿ ಏನು ಇರ್ಲಿಲ್ಲ, ಯೂಸ್ ಮಾಡ್ತಾ ಇರ್ಲಿಲ್ಲ, ಆಕ್ಚುಲಿ ಖಾಲಿ ಇತ್ತು. ಆಮೇಲೆ ಈಗ ಇಲ್ಲಿ ನೀರನ್ನ ಶಿಫ್ಟ್ ಮಾಡಿದ್ದಾರೆ, ಯೂಸ್ ಮಾಡ್ತಾರೆ, ನಮ್ಮ ವಿಡಿಯೋಗಳನ್ನ ನೋಡ್ಬಿಟ್ಟು ಅಂತ. ಬನ್ನಿ ಈಗ ಅದವ್ರಿಗೆ ಎಂಟ್ರಿ ತಗೊಂಡು ಈಗ ನಾವು ಬರ್ತಾ ಇರೋದು ಈಗ ಉತ್ತರ ಈಶಾನ್ಯ ಅಲ್ಲ, ಪೂರ್ವ ಈಶಾನ್ಯ. ಪೂರ್ವ ಈಶಾನ್ಯ ಬಂದಿದ್ದು ಒಳಗಡೆ ಬಂದಿದ್ದು ಅಗ್ನಿಮೂಲೆ ಬರುತ್ತೆ ಪೂರ್ವದಲ್ಲಿ. ಪೂರ್ವ ಆಗ್ನೇಯದಲ್ಲಿ ನೋಡಿ, ಇಲ್ಲಿ ನಲ್ಲಿ ಮಡಿಕೊಂಡಿದ್ದಾರೆ, ಬಟ್ಟೆ ಒಗೆಯಕ್ಕೆ ಅಂತ ಇಲ್ಲೇ ಮಾಡಿ, ಪಾತ್ರೆ ಬೆಳಗಕ್ಕೆ ಈ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಇದೇನಾಗ್ತದೆ ಅಂದ್ರೆ, ಮನೆ ಹೆಣ್ಮಕ್ಳಿಗೆ ಆರೋಗ್ಯದ ಸಮಸ್ಯೆ. ನೀರು ಎಷ್ಟು ಯೂಸ್ ಮಾಡಿ ಖರ್ಚು ಮಾಡ್ತೀವಿ ಅಗ್ನಿಮೂಲೆಯಲ್ಲಿ, ಅಷ್ಟು ಪ್ರಾಬ್ಲಮ್ ಇಲ್ಲಿ ಹೇಳಿದ್ಮೇಲೆ ಹೌದು ಅಂತ ಹೇಳಿದ್ಮೇಲೆ ಚೇಂಜ್ ಮಾಡಿದ್ದಾರೆ. ಆಮೇಲೆ ಜೊತೆಗೆ ಏನಾಗಿದೆ, ಈ ಜಾಗ ಬಂದು ಗುಂಡಿ ಆಗಿದೆ, ಹಿಂಗೆ ವಾಪಸ್ ಹೋಗಲ್ಲ. ತೀರ್ಸಿರಿ ವಾಪಸ್ ಅದು ಈಶಾನ್ಯ. ಇದು ಗುಂಡಿ, ಅದೇ ನೀರೆಲ್ಲ ಬಂದು ಇಲ್ಲೇ ಹೋಗಿ ಮಾಡಿದೆ. ಇದು ಗುಂಡಿ ಆಗ್ಬಿಟ್ಟಿದೆ, ಈಶಾನ್ಯ ಹೈಟ್ ಆಗಿದೆ, ಅದೊಂದು ಸಮಸ್ಯೆ. ಅದಾದ್ಮೇಲೆ ಈಶಾನ್ಯ ಹೈಟ್, ಆಮೇಲೆ ಇದೆಲ್ಲ ಹೈಟ್ ಮಾಡಿ ಸಮ ಮಾಡಕ್ಕೆ ಹೇಳಿದ್ವಿ. ಈಗ ಕೇಳಿದ್ವಿ ಏನ್ ಮಾಡ್ಬೇಕು ರೆಮಿಡಿ ಅಂತ ಕೊಟ್ಟಿದ್ದೇನೆ. ಅದಾದ್ಮೇಲೆ ಬಂದು ನೋಡಿ ಇಲ್ಲಿ ಇದು ದಕ್ಷಿಣ. ಟೋಟಲ್ ಭಾಗ ಬಂದು ದಕ್ಷಿಣ ಭಾಗದಲ್ಲಿ ಬಂದು ಇದು ಕುಬೇರ ಮೂಲೆ ಔಟ್ ಸೈಡ್ ಬಂದು ಇಲ್ಲೂ ನಲ್ಲಿ ಇಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಪಾತ್ರೆ ಬೆಳಗಕ್ಕೆ ಇದು ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಿದ್ದಾರೆ, ನಲ್ಲಿ ನೀರ್ನ. ಇಲ್ಲಿ ಯೂಸ್ ಮಾಡಿದಾಗ ಮನೆ ಯಜಮಾನ ಪ್ರಾಬ್ಲಮ್ ಇದೆ, ಸಮಸ್ಯೆಗಳಾಗ್ತದೆ ಅಂತ ಹೇಳಿದೀವಿ. ಜೊತೆಗೆ ಇದು ಅಷ್ಟೇ ಗುಂಡಿಯಾಗಿದೆ, ಇಲ್ಲೂ ನೀರು ಹೋಗ್ತದೆ. ಇದನ್ನು ಸಮ ಮಾಡಿ ಹೈಟ್ ಮಾಡ್ಬೇಕು ಅಂತ ಇದೊಂದು ಹೇಳಿದೀವಿ. ಇದು ಹೈಟ್ ಆದ್ಮೇಲೆ ಇದು ನೋಡಿ ಮೇಜರ್ ಮಿಸ್ಟೇಕ್. ಇಲ್ಲಿ ಬನ್ನಿ ಹಿಂಗ ತೋರಿಸಿ. ಇದು ಇಲ್ಲಿ ನಿಂತ್ಕೊಂಡ್ಬಿಡಿ. ಇಲ್ಲಿ ನೋಡಿ, ಇದು ಬನ್ನಿ ಸರ್ ತೋರಿಸ್ತೀನಿ, ಸೈಡ್ ಬನ್ನಿ ಮೇಡಮ್. ಪೂರ್ವ ಅಂದ್ರೆ ಮುಂದೆ ಬಂದು ಪೂರ್ವದಲ್ಲಿ ಕಾಂಪೌಂಡ್ ಹಾಕಿದ್ದಾರೆ, ಕ್ಲೋಸ್ ಆಗಿದೆ. ನಮ್ಗೆ ಪಶ್ಚಿಮ ಬಂದಿದ್ದು ಓಪನ್ ಬಿಟ್ಬಿಟ್ಟಿದ್ದಾರೆ. ಏನಾಯ್ತಂದ್ರೆ ಇದು ನಮ್ಗೆ ಆರೋಗ್ಯದ ಮೇಲೆ ಹೊಡ್ತಾ ಬೀಳ್ತು. ಇದು ಇವ್ರಿಗೆ ಇದೊಂದು ಮೇಜರ್ ಮಿಸ್ಟೇಕ್. ಜೊತೆಗೆ ಇಲ್ಲಿ ದಕ್ಷಿಣ ನೈಋತ್ಯ ಭಾಗದಲ್ಲಿ ನೀರ್ನ ಯೂಸ್ ಮಾಡ್ತಿದ್ದಾರೆ, ಅದೊಂದು ಮೈನಸ್. ಈಗ ಏನ್ ಮಾಡಿದ್ವಿ, ಕನೆಕ್ಟಿವಿಟಿ ಕಾಂಪೌಂಡ್ ನ ಕಂಟಿನ್ಯೂ ಮಾಡಕ್ ಹೇಳಿದೀನಿ. ಅದಾದ್ಮೇಲೆ ಮುಂದೆ ಏನಿದೆ ಹೈಟು, ಅದಕ್ಕಿಂತ ಇಲ್ಲಿ ಒಂದ್ ಅಡಿ ಹೈಟ್ ಮಾಡಕ್ ಹೇಳಿದೀನಿ. ಹಾಗೇನಾಗುತ್ತೆ, ಆರೋಗ್ಯ ಪ್ಲಸ್ ಆಗುತ್ತೆ. ಸೇಮ್ ನಾವು ಉತ್ತರ ಇದು ಬ್ಯಾಕ್ ಸೈಡ್ ಬಂದು ಅಂದ್ರೆ ಉತ್ತರದಲ್ಲೂ ಅಷ್ಟೇ ಕಂಟಿನ್ಯೂ ಮಾಡಕ್ ಹೇಳಿದೀನಿ ಕಾಂಪೌಂಡ್ ನ. ದಕ್ಷಿಣದ ಭಾಗ ಅಂದ್ರೆ ಇದನ್ನ ನಾವು ನೈಋತ್ಯ ಭಾಗ, ಈ ಜಾಗ ನಾವು ಕುಬೇರ ಮೂಲೆ ಅಂತ ಹೇಳ್ತೀವಿ. ಯಾಕಂದರೆ ಕುಬೇರ ಮೂಲೆ ಇದಲ್ಲ, ಉತ್ತರದ ಮಧ್ಯ ಭಾಗ. ಏನಕ್ಕೆ ಅಂತ ಹೇಳಿದ್ರೆ ಆಡು ಭಾಷೆಯಲ್ಲಿ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಇದು ಕುಬೇರ ಮೂಲೆ. ಇದು ಕುಬೇರ ಮೂಲೆ ಗುಂಡಿ ಆಗಿದೆ ಅಂತ ತೋರಿಸ್ತಾ ಇರೋದಷ್ಟೇ. ಇದು ನಿವೃತ್ತಿ ಎಂಬ ರಾಕ್ಷಸನ ದಿಕ್ಕು. ಇದು ಇಲ್ಲಿ ನಮಗೆ ಗುಂಡಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ. ಇದು ಬಂದು ಉತ್ತರದ ಭಾಗ. ಅದೇ ನಿಮ್ಗೆ ಹೇಳಿದ್ನಲ್ಲ, ಈಗ ಅಲ್ಲಿ ಮುಂದೆಯಿಂದ ಚೇಂಜ್ ಮಾಡ್ಕೊಳ್ಳಕ್ಕೆ ಕಾಂಪೌಂಡ್ ರೆಡಿ ಮಾಡಕ್ಕೆ. ಹಿಂದೆ ಕಾಂಪೌಂಡ್ ಇದೆ, ಮುಂದೆ ಕಾಂಪೌಂಡ್ ಇಲ್ಲ. ಈ ಕಾಂಪೌಂಡ್ ಏನಾಗಿದೆ, ಇದು ಈಶಾನ್ಯದಲ್ಲಿ ಮಾತ್ರ ಬೆಳೆಸ್ಕೊಂಡು ಹಾಕಿದ್ದಾರೆ. ಅಂದ್ರೆ ಈಶಾನ್ಯ ಬೆಳೀತು, ವಾಯುಮೂಲೆ ಕಟ್ಟಾಯ್ತು. ಹಿಂಗಿದ್ದಾಗ ನಮ್ಗೆ ಹಣಕಾಸು ತೊಂದರೆ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಇದು ಆಗ್ತಾ ಇದೆ ಪ್ರಾಬ್ಲಮ್ ಇವ್ರಿಗೆ. ಅದನ್ನೇ ಏನ್ ಮಾಡಿದ್ವಿ, ಇನ್ನು ಇಷ್ಟು ಕಾಂಪೌಂಡ್ ಬಿಡಿಸ್ಬಿಟ್ಟು ಇದೇನ್ ಕಾಂಪೌಂಡ್ ಬರುತ್ತೆ ಕಂಟಿನ್ಯೂಟಿ ಕೂಡ ಹೇಳಿದ್ವಿ. ಇಲ್ಲಿಂದ ಪೂರ್ತಿ ಕಂಟಿನ್ಯೂ ಜಾಗ ಇದೆಲ್ಲ ಫುಲ್ ಕಾಂಪೌಂಡ್ ಹಾಕ್ಬಿಡಿ ಇಲ್ಲಿವರೆಗೆ ಅಂತ, ಈ ಎಂಡವರೆಗೂ ಕಾಂಪೌಂಡ್ ಹಾಕಿ ಅಂತ ಇದೊಂದು ರೆಮಿಡಿ ಕೊಟ್ಟಿದ್ದೀನಿ. ಕಂಟಿನ್ಯೂ ಆಗ್ಲಿ ಅಂತ. ಅನ್ಸ್ಬಾರ್ದು ನೋಡಿ, ಯಾರೇ ಮಾಡಿದ್ರೆ ಈ ರೀತಿ ಮಿಸ್ಟೇಕ್ ಮಾಡ್ಕೋಬೇಡಿ. ಈ ಕಾಂಪೌಂಡ್ ಹಾಕ್ಲಿ ಅಂದ್ರೆ ಪರವಾಗಿಲ್ಲ, ಬೇಜಾರಿಲ್ಲ ನಮ್ಗೆ. ಆದ್ರೆ ಹಿಂಗೆ ಮಿಸ್ಟೇಕ್ ಮಾಡ್ಕೊಂಡಾಗ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದು ಅನ್ಸ್ಬಿಟ್ಟಿದೀವಿ, ಮನೆಗೆ ಅನ್ಸ್ಬಿಟ್ಟು ಬೆಳೆಯುತ್ತೆ ಅದೆಲ್ಲ.
ನಮ್ಗೆ ಹೆಂಗ್ ಗೊತ್ತಾ 1 ವರ್ಷ 2 ವರ್ಷ 3 ವರ್ಷದಲ್ಲಿ ರಿಸಲ್ಟ್ ನಮ್ಮ ಹಣೆ ಬರ ಚೆನ್ನಾಗಿದೆ, ಟೈಮ್ ಚೆನ್ನಾಗಿ ಬರಲ್ಲ. ಅದು ಏನಾದ್ರು ಅಕಸ್ಮಾತ್ ಪ್ರಾಬ್ಲಮ್ ಯಾವಾಗ ಆಗೋದು ಅಂತ ಹೇಳಿದ್ರೆ ಇದೆಲ್ಲ ನಮ್ಗೆ ತೋರ್ಸ ಸ್ಟಾರ್ಟ್ ಆಗೋದಂದ್ರೆ ಒಂದು 3-4 ವರ್ಷ ಆದ್ಮೇಲೆ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಗೆ ಈ ಪ್ರಾಬ್ಲಮ್ಗಳು, ಸಮಸ್ಯೆಗಳನ್ನ. ಆಮೇಲೆ ಈಗ ಈ ಮೇಲ್ಗಡೆ ಆಲ್ಮೋಸ್ಟ್ ಈಗ ರೂಮ್ಗಳೆಲ್ಲ ಮಾಡಿದ್ದಾರೆ, ರೂಮ್ಗಳು ಮಾಡಿದ್ದಾರೆ. ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡೆ ಮಾಡಿದ್ದಾರೆ, ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಇವರು ಅಲ್ಲ ಸರ್ ಮೇಲೆ. ಹೌದು, ನಿಮ್ಮ ಇದನ್ನೇ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ತೋರ್ಸ್ತಕ್ಕಂತ ಮ್ಯಾಪ್ ಆಗಿ ಏನ್ ತೋರಿಸ್ತಾರಲ್ಲ ಅದನ್ನ ನೋಡಿ ನೋಡಿ ನಾವು ಅದ್ರ ಪ್ರಕಾರವಾಗಿ ನಾವು ಮೇಲ್ಗಡೆ ರೂಮ್ನ ಕಟ್ಟಿದ್ವಿ. ಯಾಕಂದ್ರೆ ಫಸ್ಟ್ ಮನೆ ಕಟ್ಟಾಗ ನಮ್ಗೆ ಯಾವ್ದು ವಾಸ್ತುಗಳು ನಾವು ನಂಬಿದ್ದಿಲ್ಲ, ವಾಸ್ತುಗಳ ಬಗ್ಗೆ ನಮಗೆ ಗಮನ ಇರಲಿಲ್ಲ. ಸೊ ಯಾವಾಗ ಮೇಲಿಂದ ಸಮಸ್ಯೆಗಳು ಬಂದಂಗೆಲ್ಲ ನಾವು ಅದಕ್ಕೆ ವಾಸ್ತು ನಂಬಬೇಕು. ನಿಮಗೆ ವಿಡಿಯೋ ನೋಡ್ತಾ ನೋಡ್ತಾ ನಮಗೆ ಗೊತ್ತಾಯ್ತು, ನಾವು ಅದನ್ನ ಪರಿಶೀಲನೆ ಮಾಡ್ತೇವೆ, ನಮ್ಮ ಜೀವನಕ್ಕೆ ಅಳವಡಿಸ್ಕೊಂತ ಇದ್ವಿ. ವಾಸ್ತು ದೋಷ ಇದ್ರೆ ಏನಾಗುತ್ತೆ, ವಾಸ್ತು ಸರಿ ಇದ್ರೆ ಏನಾಗುತ್ತೆ ಅಂತ ಹೇಳಿ ನಾವು ಅದೆರಡು ತುಲನೆ ಮಾಡಿದಾಗ ನಮಗೆ ಗೊತ್ತಾಯ್ತು, ಓಹೋ ಇದು ವಾಸ್ತು ಸರಿ ಇಲ್ಲ ಅಂದ್ರೆ ಜನಗಳಿಗೆ ಸಮಸ್ಯೆ ಆಗುತ್ತೆ. ವಾಸ್ತು ಚೆನ್ನಾಗಿದ್ರೆ ನಾವು ಇರೋ ಮನೆ ಯಾಕಂದ್ರೆ ಅದು ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ನಿಮ್ಮ ಅದನ್ನ ವಿಡಿಯೋಗಳು ನೋಡ್ಕೊಂಡು ಅದಕ್ಕೆ ನಮ್ಮ ಸಾವನಗಳ ಗುರುಗಳು ನಾವು ಕಾಲ್ ಮಾಡಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಶುಭದಿನ ಅಂತ ಹೇಳ್ಬೋದು, ನಮಗೆ ಒಂದು ಜೀವನ ಸಮಸ್ಯೆ ಕಳೆಯಬಹುದು ಅಂತ ಹೇಳ್ಬೋದು ಅಂತ ಹೇಳಿ. ರಾಯರ ಆಶೀರ್ವಾದ ಸರ್, ರಾಯರದ ಕೃಪೆ ಇದ್ರೆ ಎಲ್ಲ ಆಗುತ್ತೆ. ನಿಮ್ಮಲ್ಲಿ ರಾಯರ ಆಶೀರ್ವಾದ ಇದ್ದಾಗ ನಾವು ಬಂದಿರ್ತೀವಿ, ಸಿಕ್ಕಿದೀವಿ ಅಷ್ಟೇ ಸಡನ್ ಆಗಿ. ಈಗ ನಾವೆಲ್ಲ ಬೇರೆ ಕಡೆ ಹೋಗಿದ್ವಿ, ಫೋನ್ ಮಾಡಿದ್ರು, ನಾವು ಹಂಪೆ ಹತ್ರನೇ ಇದ್ದು, ಹಂಗಾಗಿ ಇವ್ರ ಮನೆ ಹತ್ರ ಬಂದು ನೋಡೋಣ ಅಂತ ಹಂಗೇನೆ. ಈ ರೀತಿ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಈಗ ಫಸ್ಟ್ ಸ್ಟಾರ್ಟಿಂಗ್ ಇವ್ರು ನಮ್ಗೆ ಹೇಳ್ದಂಗೆ ಏನಂತ, ಇವ್ರಿಗೂ ಬನ್ನಿ ಸರ್. ಸರ್ ಈ ಹೆಸರು ನಮ್ಗೆ ಫಸ್ಟ್ ಮಲ್ಲೇಶಪ್ಪ ಅಂತ ಹೇಳ್ಬಿಟ್ಟು ಇವ್ರಿಗೂ ನೋಡಿ. ಈಗ ನಮ್ಮನೆ ಯಾರ್ಯಾರು ಅಷ್ಟೇ ನಮ್ಗೆ ಪ್ರಾಬ್ಲಮ್ ಆಗಿ ನಮ್ಗೆ ಸಮಸ್ಯೆಗಳು ಆದ್ಮೇಲೆ, ನಮ್ಗೆ ಕಷ್ಟ ನಷ್ಟಗಳಾದ್ಮೇಲೆ ನಮ್ಗೆ ಅನುಭವಕ್ಕೆ ಬರೋದು. ಈಗ ಇವರು ನಂಬ್ತಾ ಇರ್ಲಿಲ್ಲ ಸ್ಟಾರ್ಟಿಂಗು, ಹೆಂಗ್ ಕಟ್ಟೋದಾಗುತ್ತೆ, ನಮ್ಗೆ ಏನ್ ತೊಂದರೆ ಇಲ್ಲ, ಯಾವ ತಲೆ ಬಿಸಿ ಇಲ್ಲ ಅಂತ. ಈಗ ಆದ್ಮೇಲೆ ಇವ್ರಿಗೆ ನಾವ್ ಎಷ್ಟು ದುಡಿದು ಏನ್ ಮಾಡಿದ್ರು ಸಮಸ್ಯೆಗಳು, ನಾವ್ ಎಷ್ಟೇ ಚೆನ್ನಾಗಿರ್ಬೇಕು ಅಂದ್ರೆ ಆಗ್ತಾ ಇರಲ್ಲ. ಏನಕ್ಕೆ ಅಂದಾಗ ಈ ಮನೇಲಿ ವಾಸ್ತುದೇ ಪ್ರಾಬ್ಲಮ್ ಇರಬೇಕು ಅಂತ ಚಾನಲ್ಗಳನ್ನ ಸರ್ಚ್ ಮಾಡ್ಬೇಕು, ನಮ್ಮ ಚಾನಲ್ ಸಿಕ್ಕದೆ. ನಮ್ದು ಚಾನಲ್ಗಳನ್ನ ನೋಡ್ತಾ, ವಿಡಿಯೋಗಳನ್ನ ನೋಡ್ತಾ ಇವ್ರ ಮನೇಲಿ ಸ್ವಲ್ಪ ಚೇಂಜಸ್ ಮಾಡಿದ್ರು ಆಲ್ರೆಡಿ. ಇವರು ಏನ್ ಮಾಡಿದ್ರೆ ದಕ್ಷಿಣ ನೈಋತ್ಯದಲ್ಲಿ ಎಲ್ಲ ನೀರ್ನ ಯೂಸ್ ಮಾಡೋ ಸ್ಟಾಪ್ ಮಾಡಿ, ವಾಯುವ್ಯದಲ್ಲಿ ಡ್ರಮ್ ಅಲ್ಲಿ ಹಾಕಿ ನೀರ್ನ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಇನ್ನು ಬಂದಾಗ ಅಂತೂ ಫೈನಲ್ ಟಚ್ ಇನ್ನೇನು ಸಮಸ್ಯೆ ಇರ್ಬೋದು ಅಂತ ಹೇಳಿದಾಗ ನಾವು ನೋಡ್ಬಿಡ್ಲಿ ಅಂತ ನಮ್ಗೆ ಕರ್ಸಿದ್ರು, ಬಂದು ನೋಡ್ಬಿಟ್ಟು ಎಲ್ಲ ಈಗ ಆಲ್ಮೋಸ್ಟ್ ಕೊಟ್ಟಿದ್ದೀನಿ. ಒಳಗಡೆ ಎಲ್ಲ ತುಂಬಾ ಚೇಂಜಸ್ ಹೇಳಿದೀನಿ ಏನ್ ಮಾಡ್ಬೇಕು ಅಂತ, ರೆಮಿಡಿ ಎಲ್ಲ ಕೊಟ್ಟಿದ್ದೀನಿ, ಅದೆಲ್ಲ ಮಾಡ್ಕೊಳ್ಳಿ ಅಂತ. ಚೇಂಜಸ್ ಒಂದು 2-3 ತಿಂಗಳಲ್ಲಿ ಚೇಂಜಸ್ ಬೆಟರ್ ಆಗಿ ಚೇಂಜಸ್ ಬರುತ್ತೆ ಅವ್ರಿಗೆ, 100% ಚೇಂಜಸ್ ಆಗುತ್ತೆ ಅದು. ಈ ರೀತಿ ನಿಮ್ಮ ಮನೆಗಳೇನೋ ಪ್ರಾಬ್ಲಮ್ ಇದ್ರೆ, ನಿಮ್ಮ ಅಕ್ಕಪಕ್ಕ ಮನೆ ಏನೋ ಸಮಸ್ಯೆಗಳಿದ್ರೆ ಅವ್ರಿಗೆ ಇದನ್ನ ವಿಡಿಯೋನ ಶೇರ್ ಮಾಡಿ ತೋರಿಸಿ. ಇಲ್ಲ ನಿಮ್ಮನೆ ಏನೋ ಪ್ರಾಬ್ಲಮ್ ಇದ್ರೆ ನೀವು ಸರಿ ಮಾಡ್ಕೊಳ್ಳಿ, ಬೇಕು ಅಂದ್ರೆ ಹೇಳಿ ವಿಸಿಟಿಂಗ್ ಮಾಡ್ಕೊಡ್ತೀವಿ. ನಿಮ್ಮನೆ ಏನೋ ಸಮಸ್ಯೆ ಇದೆ ತೋರಿಸಿ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವರು ಆಯುಷ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.